ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಬಹಳ ಮಹತ್ವವಾದ ಅಂಗಾರಕ ಸಂಕಷ್ಟ ಚತುರ್ಥಿ ವ್ರತದ ಮಹಿಮೆ ಮತ್ತು ಅದರ ಆಚರಣೆ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಪವಿತ್ರ ದಿನವು ಗಣೇಶನ ಆರಾಧನೆಗೆ ಅತ್ಯಂತ ಶುಭಕರವಾಗಿದ್ದು, ವಿಶೇಷವಾಗಿ ಮಂಗಳವಾರದಂದು ಬರುವ ಸಂಕಷ್ಟ ಚತುರ್ಥಿಗೆ ಅಂಗಾರಕ ಸಂಕಷ್ಟ ಚತುರ್ಥಿ ಎಂದು ಕರೆಯುತ್ತಾರೆ. ಈ ದಿನ ಭಕ್ತಿಯಿಂದ ವ್ರತವನ್ನು ಆಚರಿಸಿದರೆ ಎಲ್ಲ ವಿಘ್ನಗಳು ನಿವಾರಣೆಯಾಗುತ್ತವೆ ಮತ್ತು ಜೀವನದಲ್ಲಿ ಸುಖ ಸಮೃದ್ಧಿ ದೊರಕುತ್ತದೆ ಎಂಬ ನಂಬಿಕೆ. ಹಾಗಾದರೆ ಈ ವ್ರತವನ್ನು ಹೇಗೆ ಆಚರಿಸಬೇಕು, ಅದರ ಮಹತ್ವವೇನು ಎಂಬುದನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ಸಂಕಷ್ಟ ಚತುರ್ಥಿ ವ್ರತವು ಗಣೇಶನಿಗೆ ಸಮರ್ಪಿತವಾದ ವ್ರತವಾಗಿದ್ದು, ಈ ದಿನ ಗಣೇಶನನ್ನು ಪೂಜಿಸುವ ಸಂಪ್ರದಾಯವಿದ್ದು, ಪ್ರತಿ ತಿಂಗಳ ಕೃಷ್ಣ ಪಕ್ಷದಲ್ಲಿ ಮತ್ತು ಶುಕ್ಲ ಪಕ್ಷದಲ್ಲಿ ಚತುರ್ಥಿ ತಿಥಿಯು ಬರುತ್ತದೆ. ಕೃಷ್ಣ ಪಕ್ಷದಲ್ಲಿ ಬರುವ ಚತುರ್ಥಿ ತಿಥಿಯು ಸಂಕಷ್ಟ ಚತುರ್ಥಿಯಾದರೆ, ಶುಕ್ಲ ಪಕ್ಷದಲ್ಲಿ ಬರುವ ಚತುರ್ಥಿ ತಿಥಿಯು ವಿನಾಯಕ ಚತುರ್ಥಿಯಾಗಿರುತ್ತದೆ. ಅದೇ ಸಂಕಷ್ಟ ಚತುರ್ಥಿ ವ್ರತವು ಮಂಗಳವಾರದ ದಿನದಂದು ಬಂದಾಗ ಅದನ್ನು ಅಂಗಾರಕ ಸಂಕಷ್ಟ ಚತುರ್ಥಿ ಎಂದು ಕರೆಯುತ್ತಾರೆ. ಈ ದಿನದಂದು ಗಣೇಶನ ಏಕದಂತ ರೂಪವನ್ನು ಪೂಜಿಸುತ್ತಾರೆ. ಇದರಲ್ಲಿ ಅವರು ತನ್ನ ಒಂದು ಹಲ್ಲಿನ ರೂಪದಲ್ಲಿ ಅಡೆತಡೆಗಳನ್ನು ನಾಶ ಮಾಡುವವನು ಎಂದು ಪರಿಗಣಿಸಲಾಗಿದೆ. ಭಕ್ತರು ಈ ದಿನವನ್ನು ಉಪವಾಸವನ್ನು ಆಚರಿಸಿ ಮತ್ತು ಚಂದ್ರನನ್ನು ನೋಡಿದ ನಂತರವೇ ಉಪವಾಸವನ್ನು ತ್ಯಜಿಸುತ್ತಾರೆ. ಸಂತೋಷ, ಸಮೃದ್ಧಿ ಮತ್ತು ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ಜನರು ಈ ದಿನದಂದು ಗಣೇಶನನ್ನು ಪ್ರಾರ್ಥಿಸುತ್ತಾರೆ. 2026ರ ಅಂಗಾರಕ ಸಂಕಷ್ಟ ಚತುರ್ಥಿ ಕುರಿತು ಒಂದಿಷ್ಟು ಮಾಹಿತಿ ಈ ವಿಡಿಯೋ ಮೂಲಕ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅಂಗಾರಕ ಸಂಕಷ್ಟ ಚತುರ್ಥಿಯು ವಿಶೇಷವಾದ ಮಹತ್ವವನ್ನು ಹೊಂದಿದೆ. ಏಕೆಂದರೆ ಈ ದಿನದಂದು ಮಾಡುವ ಪೂಜೆ, ವ್ರತವು ನಿಮ್ಮ ಜೀವನದಲ್ಲಿರುವ ಎಲ್ಲ ರೀತಿಯ ತೊಂದರೆಗಳನ್ನು ಮತ್ತು ಅಡೆತಡೆಗಳನ್ನು ತೆಗೆದುಹಾಕುತ್ತದೆ ಎನ್ನುವ ನಂಬಿಕೆ. ಧರ್ಮ ಗ್ರಂಥಗಳ ಪ್ರಕಾರ ಗಣೇಶನನ್ನು ವಿಘ್ನಹರ್ತ ಎಂದು ಕರೆಯುತ್ತಾರೆ, ಅಂದರೆ ಅಡೆತಡೆಗಳನ್ನು ತೆಗೆದುಹಾಕುವ ದೇವರು. ಈ ದಿನದಂದು ಧಾರ್ಮಿಕ ಪೂಜೆ ಮತ್ತು ಉಪವಾಸ ಮಾಡುವುದರಿಂದ ವ್ಯಕ್ತಿಯ ಜೀವನದಿಂದ ಸಮಸ್ಯೆಗಳು, ಆರ್ಥಿಕ ತೊಂದರೆಗಳು, ಮಾನಸಿಕ ಒತ್ತಡ ಮತ್ತು ಅಡೆತಡೆಗಳು ದೂರವಾಗುತ್ತವೆ. ಈ ದಿನದಂದು ಶುದ್ಧವಾದ ಮನಸ್ಸಿನಿಂದ ಗಣೇಶನನ್ನು ಪೂಜಿಸುವ ಭಕ್ತರು ಬುದ್ಧಿವಂತಿಕೆಯನ್ನು, ಜ್ಞಾನವನ್ನು, ಯಶಸ್ಸನ್ನು, ಸಂತೋಷವನ್ನು ಮತ್ತು ಶಾಂತಿಯನ್ನು ಪಡೆದುಕೊಳ್ಳುತ್ತಾರೆ ಎನ್ನುವ ನಂಬಿಕೆ. ಅಂಗಾರಕ ಸಂಕಷ್ಟ ಚತುರ್ಥಿಯ ದಿನಾಂಕ 2026ರ ಮೇ 5 ಮಂಗಳವಾರ. ತಿಥಿಯ ಪ್ರಾರಂಭವಾಗುವುದು ಮೇ 5ರ ಮುಂಜಾನೆ 5:24ರಿಂದ ಮುಕ್ತಾಯವಾಗುವುದು ಮೇ 6ರ ಮುಂಜಾನೆ 7:51ರವರೆಗೆ. ಚಂದ್ರೋದಯದ ಸಮಯ ಮೇ 5ರ ರಾತ್ರಿ 10:35. ಹಾಗಾದರೆ ಪೂಜಾ ವಿಧಾನವನ್ನು ಸ್ವಲ್ಪ ತಿಳಿಯೋಣ. ಅಂಗಾರಕ ಸಂಕಷ್ಟ ಚತುರ್ಥಿ ದಿನದಂದು ಭಕ್ತರು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾದ ಬಳಿಕ ಪೂಜೆಯನ್ನು ಪ್ರಾರಂಭಿಸಿ, ಮನೆಯನ್ನು, ದೇವರ ಕೋಣೆಯನ್ನು, ವಿಶೇಷವಾಗಿ ಪೂಜೆ ಮಾಡುವ ಸ್ಥಳವನ್ನು ಸ್ವಚ್ಛಗೊಳಿಸಿ, ಬಳಿಕ ಮರದ ಹಲಗೆಯನ್ನು ಅಥವಾ ಮರದ ಮಣೆಯನ್ನು ತೆಗೆದುಕೊಂಡು ಅದರ ಮೇಲೆ ಗಣೇಶನ ವಿಗ್ರಹ ಅಥವಾ ಫೋಟೋವನ್ನು ಇರಿಸಿ, ಗಣೇಶನ ಮುಂದೆ ಶುದ್ಧ ತುಪ್ಪದ ದೀಪವನ್ನು ಹಚ್ಚಿ, ಗಣೇಶನಿಗೆ ಹಳದಿ ತಿಲಕವನ್ನಿಟ್ಟು, ಹೂವಿನ ಹಾರ, ದೂರ್ವಾ ಹುಲ್ಲಿನಿಂದ ಅಲಂಕರಿಸಿ, ಲಡ್ಡೂವನ್ನು ಅಥವಾ ಮೋದಕವನ್ನು ಪ್ರಸಾದವನ್ನಾಗಿ ಅರ್ಪಿಸಿ, ಹಣ್ಣುಗಳನ್ನು, ವಿಶೇಷವಾಗಿ ಬಾಳೆಹಣ್ಣು ಮತ್ತು ಸಿಹಿಯಾದ ಪಾನಕವನ್ನು ಅರ್ಪಿಸಿ, ಗಣೇಶನ ಮುಂದೆ ನೀರು ತುಂಬಿದ ಕಲಶವನ್ನು ಪ್ರತಿಷ್ಠಾಪನೆ ಮಾಡಿ, ಈ ವ್ರತದ ದಿನದಂದು ವಿಶೇಷವಾಗಿ ಅಂಗಾರಕ ಸಂಕಷ್ಟ ಚತುರ್ಥಿ ವ್ರತ ಕಥೆಯನ್ನು ಓದಬೇಕು. ಗಣೇಶನ ಆಶೀರ್ವಾದ ಪಡೆಯಲು 108 ಬಾರಿ ಮಂತ್ರವನ್ನ ಪಠಿಸಬೇಕು. ಗಣೇಶನಿಗೆ ತಪ್ಪದೆ ಆರತಿಯನ್ನು ಮಾಡಬೇಕು. ಇದಾದ ಬಳಿಕ ಗಣೇಶನಿಗೆ ನೈವೇದ್ಯವನ್ನು ಅರ್ಪಿಸಿ, ಚಂದ್ರದೇವನಿಗೆ ಆರ್ಘ್ಯವನ್ನು ನೀಡಿ, ಗಣೇಶನಿಗೆ ಅರ್ಪಿಸಿದ ನೈವೇದ್ಯವನ್ನು ಕುಟುಂಬದ ಸದಸ್ಯರಿಗೆ ಪ್ರಸಾದವಾಗಿ ನೀಡಬೇಕು. ಉಪವಾಸವನ್ನು ತ್ಯಜಿಸುವ ಸಮಯದಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇಲ್ಲದ ಸಾತ್ವಿಕ ಆಹಾರವನ್ನು ಸೇವಿಸಬೇಕು. ಸಂಕಷ್ಟ ಚತುರ್ಥಿ ವ್ರತಗಳಲ್ಲೇ ಅಂಗಾರಕ ಸಂಕಷ್ಟ ಚತುರ್ಥಿ ವ್ರತವನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಈ ಬಾರಿ ವರ್ಷದ ಮೊದಲ ಸಂಕಷ್ಟ ಚತುರ್ಥಿ ವ್ರತವನ್ನು ಅಂಗಾರಕ ಸಂಕಷ್ಟ ಚತುರ್ಥಿ ವ್ರತವೆಂದು ಕರೆಯುತ್ತಾರೆ. ಈ ದಿನ ವಿಘ್ನಹರ್ತ ಗಣಪತಿ ಆಶೀರ್ವಾದವನ್ನು ಪಡೆದುಕೊಳ್ಳಲು ಕೆಲವೊಂದು ಕೆಲಸಗಳನ್ನು ಮಾಡಬೇಕು, ಕೆಲವೊಂದು ಕೆಲಸಗಳನ್ನು ಮಾಡಬಾರದು ಎಂದು ಹೇಳಲಾಗಿದೆ. ಅಂಗಾರಕ ಸಂಕಷ್ಟ ಚತುರ್ಥಿಯ ದಿನದಂದು ನಾವು ಏನು ಮಾಡಬೇಕು? ಅಂಗಾರಕ ಸಂಕಷ್ಟ ಚತುರ್ಥಿ ದಿನದಂದು
ದಿನದಂದು ನಾವು ಏನು ಮಾಡಬೇಕು ಅಥವಾ ಮಾಡಬಾರದು ಅದನ್ನು ಸ್ವಲ್ಪ ತಿಳಿಯೋಣ. ಭಾರತದಲ್ಲಿ ಹೆಚ್ಚಿನ ಜನರು ಗಣೇಶನನ್ನು ಪೂಜಿಸುತ್ತಾರೆ. ಗಣೇಶನು ಅಡೆತಡೆಗಳನ್ನು ನಿವಾರಿಸುತ್ತಾನೆ ಮತ್ತು ಉತ್ತಮ ಶಿಕ್ಷಣ ಮತ್ತು ಜ್ಞಾನವನ್ನು ನೀಡುತ್ತಾನೆ. ಸಂಕಟಹರ ಚತುರ್ಥಿ ಅಥವಾ ಸಂಕಷ್ಟಿ ವ್ರತವನ್ನು ಗಣಪತಿಯನ್ನು ಪೂಜಿಸಲು ಮಾಡುತ್ತಾರೆ. ಸಂಕಟಹರ ಚತುರ್ಥಿಯಂದು ಉಪವಾಸ ಮಾಡುವುದು ಅತ್ಯಂತ ಮಂಗಳಕರ ಮತ್ತು ಅತ್ಯಂತ ಪ್ರಯೋಜನಕಾರಿ ಎಂದು ಸಹ ಪರಿಗಣಿಸಲಾಗಿದೆ. ಈ ವ್ರತವು ಮದುವೆ ಮತ್ತು ಮಕ್ಕಳ ಜನನದಲ್ಲಿ ವಿಳಂಬವನ್ನು ಹೊಂದಿರುವವರಿಗೆ ಹೆಚ್ಚು ಸಹಾಯಕವಾಗಿದೆ. ಸಾಮಾನ್ಯವಾಗಿ 1 ವರ್ಷದ ಅವಧಿಗೆ ಈ ವ್ರತವನ್ನು ಕೈಗೊಳ್ಳಲು ಮತ್ತು ಎಲ್ಲ ಸಂಕಟಹರ ಚತುರ್ಥಿ ದಿನಗಳಲ್ಲಿ ಉಪವಾಸವನ್ನು ಆಚರಿಸಲು ಸೂಚಿಸುತ್ತಾರೆ ಮತ್ತು ಅದನ್ನು ಮಹಾಗಣಪತಿ ಹೋಮ ಅಥವಾ ಗಣೇಶ ಅಥರ್ವ ಶೀರ್ಷ ಪಾರಾಯಣ ಮಾಡುವ ಮೂಲಕ ಕೊನೆಗೊಳಿಸಲಾಗುತ್ತದೆ. ಹೀಗೆ ಮಾಡುವುದರಿಂದ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಸಿದ್ಧಿಯಾಗುತ್ತದೆ ಮತ್ತು ಜೀವನದಲ್ಲಿನ ಅಡೆತಡೆಗಳು ದೂರವಾಗುತ್ತವೆ ಎಂಬ ನಂಬಿಕೆಯಿದೆ. ಸಂಕಷ್ಟ ಚತುರ್ಥಿಯ ದಿನದಂದು ಭಕ್ತರು ಮುಂಜಾನೆ ಎದ್ದು ಗಣೇಶನನ್ನು ಪೂಜಿಸುವ ದಿನವನ್ನು ಅರ್ಪಿಸುತ್ತಾರೆ. ಅವರು ತಮ್ಮ ದೇವತೆಯ ಗೌರವಾರ್ಥವಾಗಿ ಕಟ್ಟುನಿಟ್ಟಾದ ಉಪವಾಸವನ್ನು ಆಚರಿಸುತ್ತಾರೆ. ಕೆಲವು ಜನರು ಭಾಗಶಃ ಉಪವಾಸವನ್ನು ಸಹ ಇರಿಸಬಹುದು. ಈ ಉಪವಾಸದ ವೀಕ್ಷಕರು ಹಣ್ಣುಗಳು, ತರಕಾರಿಗಳು ಮತ್ತು ಸಸ್ಯಗಳ ಬೇರುಗಳನ್ನು ಮಾತ್ರ ತಿನ್ನಬಹುದು. ಈ ದಿನದ ಪ್ರಧಾನ ಭಾರತೀಯ ಆಹಾರವು ಕಡಲೆಕಾಯಿ, ಆಲೂಗಡ್ಡೆ ಮತ್ತು ಸಾಬುದಾನ ಕಿಚಡಿಗಳನ್ನು ಒಳಗೊಂಡಿರುತ್ತದೆ. ಸಂಕಷ್ಟಿ ಪೂಜೆಯನ್ನು ಸಂಜೆ ಚಂದ್ರ ದರ್ಶನದ ನಂತರ ಮಾಡುತ್ತಾರೆ. ಗಣೇಶನ ವಿಗ್ರಹವನ್ನು ದೂರ್ವಾ ಹುಲ್ಲು ಮತ್ತು ತಾಜಾ ಹೂವುಗಳಿಂದ ಅಲಂಕರಿಸಲಾಗುತ್ತದೆ. ಈ ಸಮಯದಲ್ಲಿ ದೀಪವನ್ನು ಸಹ ಬೆಳಗಿಸುತ್ತಾರೆ. ಧೂಪವನ್ನು ಬೆಳಗಿಸುವುದು ಮತ್ತು ವೇದ ಮಂತ್ರಗಳನ್ನು ಪಠಿಸುವುದು ಮುಂತಾದ ಇತರ ಸಾಮಾನ್ಯ ಪೂಜಾ ವಿಧಿಗಳನ್ನು ಸಹ ನಡೆಸುತ್ತಾರೆ. ಇದರ ನಂತರ ಭಕ್ತರು ತಿಂಗಳಿಗೆ ನಿರ್ದಿಷ್ಟವಾದ ವ್ರತಕಥಾವನ್ನು ಓದುತ್ತಾರೆ. ಸಂಜೆ ಗಣಪತಿಯನ್ನು ಪೂಜಿಸಿ ಚಂದ್ರ ದರ್ಶನ ಮಾಡಿದ ನಂತರವೇ ವ್ರತವು ಭಂಗವಾಗುತ್ತದೆ ಅಥವಾ ಮುಕ್ತಾಯವಾಗುತ್ತದೆ. ವಿಶೇಷವಾದ ನೈವೇದ್ಯವನ್ನು ಒಳಗೊಂಡಿರುವ ಮೋದಕಗಳು ಮತ್ತು ಭಗವಾನ್ ಗಣೇಶನ ಇತರ ನೆಚ್ಚಿನ ಖಾದ್ಯಗಳನ್ನು ನೈವೇದ್ಯವಾಗಿ ತಯಾರಿಸುತ್ತಾರೆ. ಇದರ ನಂತರ ಆರತಿ ನಡೆಯುತ್ತದೆ ಮತ್ತು ನಂತರ ಎಲ್ಲ ಭಕ್ತರಿಗೆ ಪ್ರಸಾದವನ್ನು ವಿತರಿಸುತ್ತಾರೆ. ಸಂಕಷ್ಟ ಚತುರ್ಥಿಯ ದಿನದಂದು ಚಂದ್ರ ಅಥವಾ ಚಂದ್ರದೇವರಿಗೆ ವಿಶೇಷ ಪೂಜಾ ವಿಧಿವಿಧಾನಗಳನ್ನು ಸಮರ್ಪಿಸುತ್ತಾರೆ. ಇದು ಚಂದ್ರನ ದಿಕ್ಕಿನಲ್ಲಿ ನೀರು, ಚಂದನ, ಶ್ರೀಗಂಧ, ಪವಿತ್ರ ಅಕ್ಕಿ ಮತ್ತು ಹೂವುಗಳನ್ನು ಸಿಂಪಡಿಸುವುದನ್ನು ಒಳಗೊಂಡಿರುತ್ತದೆ. ಈ ದಿನದಂದು ಗಣೇಶ ಅಷ್ಟೋತ್ತರ, ಸಂಕಷ್ಟನಾಶನ ಸ್ತೋತ್ರ ಮತ್ತು ವಕ್ರತುಂಡ ಮಹಾಕಾಯವನ್ನು ಪಠಿಸುವುದು ಮಂಗಳಕರ. ವಾಸ್ತವವಾಗಿ ಗಣೇಶನಿಗೆ ಸಮರ್ಪಿತವಾದ ಯಾವುದೇ ಇತರ ವೇದ ಮಂತ್ರಗಳನ್ನು ಸಹ ಪಠಿಸಬಹುದು. ಸಂಕಷ್ಟ ಚತುರ್ಥಿಯ ಪವಿತ್ರ ದಿನದಂದು ಚಂದ್ರನ ದರ್ಶನಕ್ಕೆ ವಿಶೇಷವಾದ ಮಹತ್ವವಿದೆ. ವಿಶೇಷವಾಗಿ ಅಂಗಾರಕ ಚತುರ್ಥಿಯ ದಿನದಂದು ತಮ್ಮ ದೇವರನ್ನು ಸಮರ್ಪಣಾ ಭಾವದಿಂದ ಪ್ರಾರ್ಥಿಸುವುದರಿಂದ ಅವರ ಎಲ್ಲ ಆಸೆಗಳು ಈಡೇರುತ್ತವೆ ಮತ್ತು ಅಮರ ಸಮೃದ್ಧ ಜೀವನವನ್ನು ನಡೆಸುತ್ತಾರೆ ಎಂದು ಗಣಪತಿಯ ಕಟ್ಟಾ ಭಕ್ತರು ನಂಬುತ್ತಾರೆ. ಮಕ್ಕಳಿಲ್ಲದ ದಂಪತಿಗಳು ಸಂತತಿಯನ್ನು ಹೊಂದಲು ಸಂಕಷ್ಟ ಚತುರ್ಥಿ ವ್ರತವನ್ನು ಆಚರಿಸುತ್ತಾರೆ. ಈ ಪ್ರತಿಯೊಂದು ವ್ರತ ಕಥೆಯು ಪ್ರತಿ ತಿಂಗಳು ವಿಶಿಷ್ಟವಾಗಿದೆ ಮತ್ತು ಆ ತಿಂಗಳಿನಲ್ಲಿ ಮಾತ್ರ ಪಠಿಸಲಾಗುತ್ತದೆ. ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಈ ಪವಿತ್ರ ದಿನದಂದು ಭಗವಾನ್ ಶಿವನು, ವಿಷ್ಣು, ಲಕ್ಷ್ಮಿ ಮತ್ತು ಪಾರ್ವತಿಯನ್ನು ಹೊರತುಪಡಿಸಿ ಇತರ ದೇವರುಗಳ ಮೇಲೆ ತನ್ನ ಮಗನಾದ ಸಂಕಷ್ಟಿಯ ಅಂದರೆ ಗಣೇಶನ ಇನ್ನೊಂದು ಹೆಸರು ಪ್ರಾಬಲ್ಯವನ್ನು ಘೋಷಿಸಿದರು. ಅಂದಿನಿಂದ ಸಂಕಷ್ಟಿ ಭಗವಂತನನ್ನು ಸಮೃದ್ಧಿ, ಅದೃಷ್ಟ ಮತ್ತು ಸ್ವಾತಂತ್ರ್ಯದ ದೇವರಾಗಿ ಪೂಜಿಸುತ್ತಾರೆ. ಸಂಕಷ್ಟ ಚತುರ್ಥಿಯ ದಿನದಂದು ಗಣೇಶನು ತನ್ನ ಎಲ್ಲ ಭಕ್ತರಿಗೆ ಭೂಮಿಯ ಉಪಸ್ಥಿತಿಯನ್ನು ದಯಪಾಲಿಸುತ್ತಾನೆ ಎಂದು ನಂಬುತ್ತಾರೆ. ಸಂಕಷ್ಟಿ ಚತುರ್ಥಿ ವ್ರತದ ಮಹತ್ವವನ್ನು ಭವಿಷ್ಯ ಪುರಾಣ ಮತ್ತು ನರಸಿಂಹ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಈ ವ್ರತವನ್ನು ಭಕ್ತಿಯಿಂದ ಆಚರಿಸಿದರೆ ಗಣಪತಿಯ ಕೃಪೆಯಿಂದ ಎಲ್ಲ ಸಂಕಷ್ಟಗಳು ದೂರವಾಗಿ ಜೀವನದಲ್ಲಿ ಯಶಸ್ಸು ಮತ್ತು ಸಂತೋಷ ದೊರಕುತ್ತದೆ. ನಿಮ್ಮ ಎಲ್ಲ ಮನೋಭಾಕಾಂಕ್ಷೆಗಳು ಈ ಪವಿತ್ರ ದಿನದ ಮೂಲಕ ನೆರವೇರಲಿ ಎಂದು ಆಶಿಸುತ್ತೇನೆ. ಈ ರೀತಿಯ ಇನ್ನಷ್ಟು ಧಾರ್ಮಿಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು. ಪ್ರಣಮ್ಯ ಶಿರಸಾ ದೇವಂ ಗೌರೀಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಂ ಆಯು ಕಾಮಾರ್ಥ ಸಿದ್ಧಯೇ.